ಒಂದೇ ಗ್ರಾಮದಲ್ಲಿದ್ದರೂ ಒಂದು ಭಾಗದಲ್ಲಿ ನಿರಂತರ ವಿದ್ಯುತ್ ಇದ್ದರೆ ಮತ್ತೊಂದು ಭಾಗದಲ್ಲಿ ಪದೇ ಪದೇ ವಿದ್ಯುತ್ ಕಡಿತದಿಂದ ಕತ್ತಲಲ್ಲಿ ಬದುಕಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ತಾಲೂಕಿನ ಉಪ್ಪಾರಹಟ್ಟಿ ಗ್ರಾಮವು ಚಳ್ಳಕೆರೆ ತಾಲೂಕು ಕೇಂದ್ರದಿಂದ ಸುಮಾರು 32 ಕಿ.ಮೀ. ದೂರದಲ್ಲಿದ್ದು ಕ್ಷೇತ್ರ ಹಾಗೂ ಗ್ರಾಮ ಪಂಚಾಯಿತಿ ವಿಂಗಡಣೆಯಲ್ಲಾದ ಲೋಪದಿಂದ ಹಲವು ವರ್ಷಗಳಿಂದ ಸಂಕಷ್ಟ ಅನುಭವಿಸುತ್ತಿದೆ. ಗ್ರಾಮದ ಮಧ್ಯೆ ಹಾದು ಹೋಗುವ ಸಣ್ಣ ರಸ್ತೆಯನ್ನೇ ಗಡಿ ರೇಖೆಯಾಗಿ ಪರಿಗಣಿಸಿರುವ ಪರಿಣಾಮ ಒಂದೇ ಗ್ರಾಮವು 2 ಭಾಗಗಳಾಗಿ ವಿಭಜನೆಯಾಗಿದೆ. ಒಂದು ಭಾಗ ಉಪ್ಪಾರಹಟ್ಟಿ ನೆಲಗೆತನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದೆ. ಮತ್ತೊಂದು ಭಾಗ ಉಪ್ಪಾರಹಟ್ಟಿ ತುರುವನೂರು ಗ್ರಾಮ ಪಂಚಾಯಿತಿ ಹಾಗೂ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದೆ. ಈ ವಿಂಗಡಣೆಯಿಂದ ಗ್ರಾಮಸ್ಥರು ಕುಡಿಯುವ ನೀರು, ವಿದ್ಯುತ್, ದಾಖಲೆಗಳು ಸೇರಿದಂತೆ ಸರ್ಕಾರಿ ಸೌಲಭ್ಯಗಳಿಗಾಗಿ 2 ತಾಲೂಕು ಕೇಂದ್ರಗಳಿಗೆ ಅಲೆದಾಡುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ವಿಶೇಷವಾಗಿ ಉಪ್ಪಾರಹಟ್ಟಿ ಭಾಗದಲ್ಲಿ ಬೆಸ್ಕಾಂ ಇಲಾಖೆಯಿಂದ ಪದೇ ಪದೇ ವಿದ್ಯುತ್ ಕಡಿತವಾಗುತ್ತಿದ್ದು ನೀರಾವರಿ ಬೆಳೆಗಳು ಒಣಗುತ್ತಿವೆ. ರಾತ್ರಿ ವೇಳೆ ಮನೆಗಳಲ್ಲೂ ಕತ್ತಲಲ್ಲಿ ಜೀವನ ಸಾಗಿಸುವಂತಾಗಿದೆ. ಈ ಕುರಿತು ತುರುವನೂರು ಬೆಸ್ಕಾಂ ಅಧಿಕಾರಿಗಳಿಗೆ ಹಲವು ಬಾರಿ ದೂರವಾಣಿ ಮೂಲಕ ದೂರು ನೀಡಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದೇ ವೇಳೆ ರಸ್ತೆಯ ಇನ್ನೊಂದು ಬದಿಯಲ್ಲಿರುವ ನಾಯಕನಹಟ್ಟಿ ವ್ಯಾಪ್ತಿಯ ಭಾಗದಲ್ಲಿ ನಿರಂತರ ವಿದ್ಯುತ್ ಪೂರೈಕೆಯಾಗುತ್ತಿರುವುದರಿಂದ ಒಂದೇ ಗ್ರಾಮದಲ್ಲಿ ಅರ್ಧ ಭಾಗ ಬೆಳಕು, ಅರ್ಧ ಭಾಗ ಕತ್ತಲು ಎಂಬ ವಿಚಿತ್ರ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದ ಅಭಿವೃದ್ಧಿ ಮತ್ತು ಮೂಲಭೂತ ಸೌಲಭ್ಯಗಳ ಸಮರ್ಪಕ ಅನುಷ್ಠಾನಕ್ಕಾಗಿ ಉಪ್ಪಾರಹಟ್ಟಿ ಹಾಗೂ ಉಪ್ಪಾರಹಟ್ಟಿಯನ್ನು ಒಂದೇ ತಾಲೂಕು ಹಾಗೂ ಒಂದೇ ಆಡಳಿತಾತ್ಮಕ ವ್ಯಾಪ್ತಿಗೆ ಸೇರಿಸುವಂತೆ ಗ್ರಾಮಸ್ಥರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ದಿನ ಪ್ರತಿನಿತ್ಯ ಹಿಂಗೆ ಆಗೈತೆ. ನಾವು ಕರೆಂಟ್ ಆಫೀಸ್ನವ್ರಿಗೆ ಫೋನ್ ಮಾಡಿ ಸಾಕಾಗೋಗೈತೆ. ನಾವು ಏನ್ ಕೇಳಿದ್ರು ಓವರ್ಲೋಡು OLP ಆಗೈತಪ್ಪ, ಅದಾಗೈತೆ ಇದಾಗೈತೆ ಅಂತ ಹೇಳ್ತಾರೆ. ದಿನ ಪ್ರತಿನಿತ್ಯ ಹಿಂಗೆ ಆಗೈತೆ. ನೈಟ್ 2 ಗಂಟೆಗೆ ಮೋಟರ್ ಲೈನ್ ಬರುತ್ತೆ. ಮೋಟರ್ ಲೈನ್ ಬಂದಾಗ ಮಾತ್ರ ಕರೆಂಟ್ ಕೊಡ್ತಾರೆ, ಇಲ್ಲಾಂದ್ರೆ ಕರೆಂಟೇ ಕೊಡಲ್ಲ. ಅಸ್ಲಾಗು ಕೇಳಿ ನಮ್ಗೆ ಸಾಕಾಗೈತೆ. ಏನನ್ನ ಕೇಳಿದ್ರೆ ನಿಮ್ದು ಮೀಟರ್ ಐತೇನಪ್ಪ, ನಿಮ್ದು ಆರ್ ನಂಬರ್ ಐತೇನಪ್ಪ, ಮೀಟರ್ ಐತೇನಪ್ಪ ಅಂತ ಕೇಳ್ತಾರೆ. ನಾವೆಷ್ಟು ಇದು ಮಾಡಿದ್ರು ಇದೇ ತೊಂದರೆ ಆಗೈತೆ ಸರ್ ನಮಗೆ. ನೀವಾದ್ರೂ ಸರ್ಕಾರಲೇಸೆ ಆದ್ರೂ ಒಂದ್ ಸ್ವಲ್ಪ ನ್ಯಾಯ ಒದಗಿಸ್ಕೊಡ ಅಂತ ಕೇಳ್ತಾ ಇದ್ವಿ. ಡೈಲಿ ಇದೇ ಪ್ರತಿನಿತ್ಯ SO ಫೋನ್ ಮಾಡಿ ಸಾಕಾಗೋಯ್ತು. AW ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡಲ್ಲ, SO ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡಲ್ಲ. ಇದೇ ಪರಿಸ್ಥಿತಿ ಆಗೈತೆ ನಮ್ದು. ಹೊಲಗಳಲ್ಲಿ ಇರ್ಬೇಕಾ ಜೀವನ ಮಾಡ್ಬೇಕು ಏನೋ ಗೊತ್ತಾಗ್ತಿಲ್ಲ ಸರ್. ಊರಾಗ ಮಾತ್ರ 24 ಗಂಟೆ ಕರೆಂಟ್ ಕೊಡ್ತಾರೆ. ಅಡಿವಾಗ ರೈತರು ಇರ್ತಾರೆ, ರೈತರು ಮನೆ ಕಟ್ಕೊಂಡಿರ್ತಾರೆ. ಮನೆ ಕಟ್ಕೊಂಡಿದ್ರು ಕೂಡ ನೈಟ್ ಕರೆಂಟ್ ಇಲ್ಲ ಅಂದ್ರೆ ಅವ್ರು ಹೆಂಗ್ ವಾಸ ಮಾಡ್ತಾರೆ ಸರ್? ನೋಡಿ ಸರ್, ಸಣ್ಣ ಹುಡುಗರನ್ನ ಕಟ್ಕೊಂಡು ಜೀವನ ಮಾಡ್ಬೇಕು. ಹಾವು ಚೇಳು ಎಲ್ಲ ಬರ್ತವೆ. S1 ಕೇಳಿದ್ರೆ ನಿಂದು ಆರ್ ನಂಬರ್ ಐತೇನಯ್ಯ, ನಿಂದು ಮೀಟರ್ ಐತೇನಯ್ಯ ಅಂತ ಕೇಳ್ತಾರೆ. ಆರ್ ನಂಬರ್ ಮೀಟರ್ ಇಲ್ದಿದ್ದು ವಾಸ ಮಾಡಕ್ಕಾಗತ್ತ ಸರ್ ಇಲ್ಲಿ? ದಿನ ಪ್ರತಿನಿತ್ಯ ಇದೇ ಆಗೈತೆ ಸರ್ ನಮ್ದು. ಸರ್ ಈಗ ನಮ್ ತುರ್ನೂರು ಹೋಬಳಿ ಸರ್, ತುರ್ನೂರು ಹೋಬಳಿಯಲ್ಲಿ ನೈಟು ಸಿಂಗಲ್ ಫೇಸ್ ಕರೆಂಟೇ ಕೊಡಲ್ಲ. ಬರೀ ಮೋಟರ್ ಲೈನ್ ಒಂದು ಕೊಡ್ತಾನೆ. ನೈಟ್ 2 ಗಂಟೆ ಮೋಟರ್ ಲೈನ್ ಬರುತ್ತೆ. ಈಗ ಸಾಯಂಕಾಲ 6 ಗಂಟೆಲಿ ಎಸಿ ನೈಟ್ 2 ಗಂಟೆವರೆಗೂ ಹಿಂಗ್ ಮಕ್ಳು ಕಟ್ಕೊಂಡು ಹಿಂಗೆ ಕುಂತ್ಕೋಬೇಕು ಸರ್. ಹಾವು ಬಂದ್ರು ಕಡಿಸ್ಕೋಬೇಕು, ಚೇಳು ಬಂದ್ರು ಕಡಿಸ್ಕೋಬೇಕು. ಕೇಳಿದ್ರೆ ನಿಂದು ಮೀಟರ್ ಐತೇನಪ್ಪ, ನಿಂದು ಆರ್ ನಂಬರ್ ಐತೇನಪ್ಪ ಅಂತ ಕೇಳ್ತಾರೆ. ಅದನ್ನ ಬಿಟ್ರೆ ಸರ್ ಈ ಕಡೆ ನಾಯಕನಹಟ್ಟಿ ಹೋಬಳಿ ಒಂದೇ ಊರಲ್ಲಿ ನಮ್ಮ 2 ಗ್ರಾಮ ಇದಾವೆ. ತುರ್ನೂರು ಹೋಬಳಿ, ನಾಯಕನಹಟ್ಟಿ ಹೋಬಳಿಯಲ್ಲಿ ಸಾಯಂಕಾಲ 6 ಗಂಟೆಗೆ ಕರೆಂಟ್ ಕೊಟ್ರೆ ಬೆಳಿಗ್ಗೆ 6 ಗಂಟೆವರೆಗೂ ಕರೆಂಟ್ ಇರುತ್ತೆ ಸಿಂಗಲ್ ಫೇಸ್ ಮೋಟರ್ ಲೈನ್ದು. ಸರ್ ನಮ್ದು ಎಪ್ಪೋರ್ ಬರುತ್ತೆ ಸರ್, ದೊಡ್ಡಗಟ್ಟ ಲೈನ್. ಆ ದೊಡ್ಡಗಟ್ಟ ಲೈನ್ ಕರೆಂಟೇ ಕೊಡಲ್ಲ ಸರ್. ಏನನ್ನ ಕೇಳಿದ್ರೆ OLP ಆಗೈತಪ್ಪ, ಅದಾಗೈತಿ ಇದಾಗೈತೆ ಅಂತ ಹೇಳ್ತಾರೆ. ಈ ಕಡೆ ನಾಯಕನಹಟ್ಟಿ ಹೋಬಳಿಯಲ್ಲಿ ನೋಡಿದ್ರೆ ಯಾವಾಗ ಎನಿ ಟೈಮ್ ಕರೆಂಟ್ ಇರುತ್ತೆ ಸರ್ ಸಿಂಗಲ್ ಫೇಸ್. ಸಾಯಂಕಾಲ 6 ಗಂಟೆಗೆ ಬಂದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋಗುತ್ತೆ. S1 ಕೇಳಿದ್ರೆ S1 ನಮ್ಗೆ ರೆಸ್ಪೆಕ್ಟೇ ಮಾಡಲ್ಲ. AW ಕೇಳಿದ್ವಿ, S1 ಕೇಳಿದ್ವಿ, ಎಲ್ಲ ಕೇಳಿದ್ವಿ. ಏನನ್ ಕೇಳಿದ್ರೆ ನಿನ್ಗೆ ಆರ್ ನಂಬರ್ ಐತೇನಪ್ಪ, ಮೀಟರ್ ಐತೇನಪ್ಪ ಅಂತ ಕೇಳ್ತಾರೆ. ಹೆಂಗ್ ಸರ್ ನಾವು ಜೀವನ ಮಾಡೋದು? ಕೇಳಿ ದಿನ ಫೋನ್ ಮಾಡಿ ನಮಗೆ ಸಾಕಾಯ್ತು ಸರ್. ಒಂದ್ ದಿನಕ್ಕೆ ಕನಿಷ್ಠ ಏನಿಲ್ಲ ಅಂದ್ರೂ ಒಂದ್ 10-15 ಸಾರಿ ಫೋನ್ ಮಾಡ್ತೀವಿ. ಸಾಯಂಕಾಲ 6 ಗಂಟೆ ಆಯ್ತಂದ್ರೆ 10-15 ಸಾರಿ ಫೋನ್ ಮಾಡ್ತೀವಿ. ಯಾರು ನಮ್ಮನ್ನ ಲೆಕ್ಕಕ್ಕೆ ಹಾಕ್ಯಣಲ್ಲ. ಕೇಳಿ ನಮ್ಗೆ ಸಾಕಾಯ್ತು ಸರ್. ಒಂದೊಂದ್ಸಾರಿ ಫೋನ್ ಮಾಡಿದ್ರೆ ಫೋನ್ ಅಸ್ಲಾಗೂ ಇರ್ತಲ್ಲ. ಈ ತರ ಮಾಡ್ತಾರೆ ಸರ್.